ನಮಸ್ತೆ. ಬಲಿಷ್ಠ ಭೂಮಿ ಪಾತ್ರಗಳಿಗೆ ಜೀವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುವಲ್ಲಿ ನಾವು ಮಾಡುವಂಥ ಸಾಧಾರಣ ಮಿಸ್ಟೇಕ್ಗಳು ಏನು ಅಂತಂದಾಗ, ನೀವೇನು ಮಾಡಿರ್ತೀರೋ ನನಗೂ ಸರಿಯಾದ ವಾಸ್ತು ತಿಳಿದೇ ಇರೋ ತನಕ ನಾನು ಆ ಥರ ಮಿಸ್ಟೇಕ್ಸ್ಗಳನ್ನು ಮಾಡಿಬಿಟ್ಟಿದ್ದೀನಿ, ಮಾಡಿಸ್ಬಿಟ್ಟಿದ್ದೀನಿ. ಏನು ಅಂತಂತಂದ್ರೆ, ನಾವು ಅವಾಗೆಲ್ಲ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಏನು ಮಾಡ್ತೀವಿ, ಒಂದಷ್ಟು ಟೈಲ್ಸ್ಗಳು, ಒಂದಷ್ಟು ಪ್ಲಂಬಿಂಗ್ ಫಿಟ್ಟಿಂಗ್ಸ್, ಒಂದಷ್ಟು ಎಲೆಕ್ಟ್ರಿಕ್ ಫಿಟ್ಟಿಂಗ್ಸ್, ಇದು ಏನೇನು ಉಳಿತಾ ಇರ್ತೋ ಉಳಿದಿದ್ದನ್ನೆಲ್ಲ ತಗೊಂಡೋಗ್ಬಿಟ್ಟು ಸೌತ್ ವೆಸ್ಟ್ ಅಲ್ಲಿ ಭಾರ ಇರಬೇಕಂತೆ, ಅಂದ್ರೆ ನೈಋತ್ಯ ಭಾಗದಲ್ಲಿ ಭಾರ ಇರಬೇಕಂತೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ತಗೊಂಡೋಗಿ ಸೌತ್ ವೆಸ್ಟ್ ಏನಿರುತ್ತಲ್ಲ ಈ ರೂಮಲ್ಲಿ ಎಲ್ಲ ಹಾಕ್ಸ್ಬಿಡ್ತಾ ಇದ್ವಿ. ಮಾಸ್ಟರ್ ಹೇಳುತ್ತೆ ಸೌತ್ ವೆಸ್ಟ್ ಭಾರ ಇರಬೇಕು ಅಂತ ಹೇಳುತ್ತೆ. ಭಾರ ಇರಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಬ್ಯಾಡದಿರೋದೆಲ್ಲ ತಗೊಂಡು ತುಂಬ್ತಾ ಇರ್ತೀವಿ. ಆಮೇಲೆ ಹೋಗ್ತಾ ಆಮೇಲೆ ವಾಸ್ತವನ ಸರಿಯಾಗಿ ತಿಳ್ಕೊಳ್ತಾ ಏನ್ ಗೊತ್ತಾಯ್ತು ಅಂತಂದ್ರೆ, ಸೌತ್ ವೆಸ್ಟ್ ಅನ್ನುವಂಥದ್ದು ಪಿತೃಗಳ ಸ್ಥಾನ, ನಮಗೆ ಕೌಶಲ್ಯತೆಯನ್ನು ಕೊಡುವಂತ ಸ್ಥಾನ, ನಮಗೆ ಜ್ಞಾನವನ್ನು ಕೊಡುವಂತ ಸ್ಥಾನ, ನಮಗೆ ಜೀವನದಲ್ಲಿ ಅಭಿವೃದ್ಧಿಯನ್ನ ಕೊಡುವಂತ ಸ್ಥಾನ, ನಮ್ಮ ಜೀವನದಲ್ಲಿ ಜಯವನ್ನ ಗಳಿಸೋದಕ್ಕೆ ಬೇಕಾಗಿರುವ ಸಕಲ ಜ್ಞಾನಗಳನ್ನ ಮತ್ತು ಕೌಶಲ್ಯತೆಯನ್ನು ಕೊಡುವಂತ ಜಾಗ ಯಾವುದು ಅಂದ್ರೆ ಸೌತ್ ವೆಸ್ಟ್. ಇಲ್ಲೇನ್ ಮಾಡ್ತಾ ಇದೀವಿ ನಾವು, ಅಳಿದಿದ್ದು ಉಳಿದಿದ್ದು ಕಿತ್ತೋಗಿರೋದು, ಒಡೆದಾಗಿರೋದು, ಮುರಿದಾಗಿರೋದು, ಹಾಳಾಗಿರೋದು ಎಲ್ಲ ತಗೊಂಡೋಗಿ ಸೌತ್ ವೆಸ್ಟ್ ತುಂಬಿಸ್ತಾ ಇರ್ತೀವಿ. ನನಗೂ ಗೊತ್ತಿಲ್ಲ, ನಾನು ಮಾಡಿಸ್ಬಿಟ್ಟಿದ್ದೀನಿ. ಬಟ್ ಯಾವಾಗ ಇದು ನಿಜವಾಗ್ಲೂ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು, ಆವಾಗಿಂದ ಏನ್ ಮಾಡಿದೆ, ಸೌತ್ ವೆಸ್ಟ್ ಅನ್ನ ಕ್ಲೀನ್ ಆಗಿ, ಹೆಂಗೆ ನಾರ್ತ್ ಈಸ್ಟ್ ಅನ್ನ ನಾವು ಕ್ಲೀನ್ ಆಗಿ ಇಟ್ಕೊಳ್ತೀವೋ ಅಷ್ಟೇ ಕ್ಲೀನ್ ಆಗಿ ಸೌತ್ ವೆಸ್ಟ್ ಅನ್ನು ಕೂಡ ಇಟ್ಕೋಬೇಕು. ಭಾರ ಇರಬೇಕು. ಏನ್ ಮಾಡ್ಬೇಕು, ಉಪಯೋಗಿಸುವಂತಹ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ಜೋಡಣೆ ಮಾಡಿ ಇಟ್ಕೋಬೇಕು, ಪ್ರಾಪರ್ ಆಗಿ ಆರ್ಗನೈಸ್ ಮಾಡಿ ಅರೇಂಜ್ ಮಾಡಿ ಇಟ್ಕೋಬೇಕು. ಆ ಭಾರ ಯಾಕಬೇಕು, ಏನ್ ಬೇಕೋ ಅದು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಏನ್ ಮಾಡ್ತಾ ಇದ್ರೆ, ಕಿತ್ತೋಗಿರೋದು, ಹೊಡೆದೋಗಿರೋದು, ಮುರಿದೋಗಿರೋದು, ಹಾಳಾಗಿರೋದು, ಹರಿದೋಗಿರೋದು ಎಲ್ಲ ತಗೊಂಡೋಗಿ ತುಂಬಿಸ್ತಾ ಇರ್ತಾರೆ. ಎಲ್ಲ ತುಂಬಿಸ್ಬಿಟ್ಟು ವಾಸ್ತು ಪ್ರಕಾರ ಸೌತ್ ವೆಸ್ಟ್ ಅಲ್ಲಿ ಭಾರ ಇರಬೇಕು ಅಂತ ಹೇಳಿದ್ರು ಎಲ್ಲ ತಗೊಂಡೋಗಿ ತುಂಬಿಸಿದೀನಿ, ಭಾರ ಇದೆ. ಎಷ್ಟೋ ಕಡೆ ಹೋದಾಗ ವಾಸ್ತಿಗೆ ಅಂತ ಹೋದಾಗ ನೋಡ್ತಾ ಇರ್ತೀರಾ, ಮನೇಲಿ ಏನಾಗಿದೆ, ಕಿತ್ತೋಗಿರೋ ಕಮೋಡು ಯಾಕೆ ಭಾರ ಬೇಕು, ಏನ್ ಮಾಡಿದ್ರೆ ಎಲ್ಲ ತಗೊಂಡು ಇಟ್ಗೆ ತಗೊಂಡೋಗಿ ಬಿಡಿಸಿದ್ರೆ, ಒಂದಷ್ಟು ಜನ ಮರಳು ಮೂಟೆ ಎಲ್ಲ ತಗೊಂಡೋಗಿ ಇಟ್ಕೊಂಡ್ಬಿಟ್ಟವ್ರೆ, ನೋಡ್ರೆ ಒದ್ದಾಡ್ತಾರೆ. ಮತ್ತೆ ನೋಡ್ರೆ ವಾಸ್ತು ಕರೆದಿದ್ದಾರೆ, ಹೋದಾಗ ದಯವಿಟ್ಟು ಈ ಭಾಗದಲ್ಲಿ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೋಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಸೊ ಕ್ಲೀನ್ ಮಾಡಿ ನೋಡಿದ್ಮೇಲೆ ರಿಸಲ್ಟ್ ಬರಕ್ಕೆ ಶುರು ಆಯ್ತು. ಯಾಕಂದ್ರೆ ಅಲ್ಲಿ ಎನರ್ಜಿ ಬರ್ತಾ ಇದೆ, ಬರೋ ಎನರ್ಜಿ ಎಲ್ಲ ಏನ್ ಮಾಡ್ತಾ ಇದೆ, ಈ ಮೆಟೀರಿಯಲ್ಗಳೇ ಇದೆ ತಿಂತಾ ಇದೆ, ಈ ಮೆಟೀರಿಯಲ್ಗಳೇ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ಇದು ಮನೆಯ ಬೇರೆ ಭಾಗಕ್ಕೆ ಬಿಡ್ತಾನೆ ಇಲ್ಲ. ಹಾಗಾಗಿ ಇನ್ನೇನು ದಸರಾ ಬೇರೆ ಬರ್ತಾ ಇದೆಯಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಮನೆಯ ಸೌತ್ ವೆಸ್ಟ್ ಭಾಗದಲ್ಲಿ ಬೇಡದಿರುವಂಥದ್ದು, ಕಿತ್ತೋಗಿರುವಂಥದ್ದು, ಒಡೆದೋಗಿರುವಂಥದ್ದು, ಮುರಿದೋಗಿರುವಂಥದ್ದು, ಹರಿದೋಗಿರುವಂಥದ್ದು, ಹಾಳಾಗಿರುವಂಥದ್ದು ಏನೇ ಇದ್ರು ಕೂಡ ಎಲ್ಲ ಡಿಸ್ಪೋಸ್ ಅಂದ್ರೆ ಮನೆಯಿಂದ ಹೊರಗೆ ಕಳಿಸಿ ಬಿಡಿ. ಈ ಜಾಗವನ್ನ ಪರಿಶುದ್ಧವಾಗಿ ಹಾಗೆ ನಾರ್ತ್ ಈಸ್ಟ್ ನೋಡ್ಕೊಳ್ತೀವೋ ಹಾಗೆ ಸೌತ್ ವೆಸ್ಟ್ ಕೂಡ ನೋಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಹೇಳ್ದಲ್ಲ, ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ, ಜಯವನ್ನ ಗಳಿಸೋದಕ್ಕೆ, ಸಂಸಾರವನ್ನು ನಡೆಸೋದಕ್ಕೆ, ಕೌಶಲ್ಯತೆ, ಜ್ಞಾನ ಇವೆಲ್ಲನೂ ಕೊಡುವಂತ ಜಾಗ ಸೌತ್ ವೆಸ್ಟ್. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ರೈಟ್. ಒಬ್ರು ಕೇಳ್ತಾ ಇದಾರೆ ಅಂತಂದ್ರೆ, ಗುರುಗಳೇ ಮನಿ ಪ್ಲಾಂಟ್ ಅನ್ನು ಎಲ್ಲಿ ಇಟ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಮನಿ ಪ್ಲಾಂಟ್ ಅನ್ನ ಇಡುವಂತಹ ಜಾಗ ಯಾವುದು ಅಂತಂದ್ರೆ, ಇದು ಮನೆ, ನಿಮ್ಮ ಮನೆ ಏನಿರುತ್ತಲ್ಲ ಅದಕ್ಕೆ ಎಕ್ಸಾಕ್ಟ್ ನಾರ್ತ್ ನೋಡ್ಕೊಳ್ಳಿ. ಓಕೆ, ನಾರ್ತ್ ನೋಡ್ಕೊಳ್ಳಿ. ಈ ಭಾಗದಲ್ಲಿ, ನಾರ್ತ್ ಭಾಗದಲ್ಲಿ ಮನಿ ಪ್ಲಾಂಟ್ ಅನ್ನ ಇಡೋದು ಬಹಳ ಶ್ರೇಯಸ್ಸು ಅಂತ. ಏನಂತಾರೆ, ಇಲ್ಲಿ ಎರಡು ಫ್ಯಾಕ್ಟರಿಗಳು ಬರುತ್ತೆ. ಒಂದು ಬಂದ್ಬಿಟ್ಟು ಬುಧ, ಗ್ರೀನ್ ಕಲರ್ ಬಂದ್ಬಿಟ್ಟು ಬುಧ. ಮನಿ ಪ್ಲಾಂಟ್ ಅಂದ್ರೆ ಎಲೆಗಳು ಏನ್ ಬರುತ್ತಲ್ಲ ಎಲ್ಲ ಗ್ರೀನ್ ಆಗಿರುತ್ತೆ, ಎಲೆಗಳು ಒಂದೇ ಇರಲ್ಲ, ಹಲವಾರು ಇರ್ತವೆ. ಅದೇ ರೀತಿ ಬುಧ ಅಂತಂದ್ರೆ ಏನಂದ್ರೆ ಮಲ್ಟಿಪ್ಲಿಕೇಶನ್ ಆಗುವಂಥದ್ದು, ಗುಣ ಆಗಿ ಬೆಳೀತಾ ಹೋಗ್ತಾ ಇರುವಂಥದ್ದು. ಎರಡನೆಯದು ಏನಾಗುತ್ತೆ ಅಂದ್ರೆ, ಈ ಭಾಗದಲ್ಲಿ ಮನಿ ಪ್ಲಾಂಟ್ ಅನ್ನ ಇಡೋದ್ರಿಂದ ಆ ಭಾಗದಲ್ಲಿರುವಂತ ಕುಬೇರನ ದಿಕ್ಕು ಮೂಲೆ ಇಲ್ಲ. ಸೊ ಕುಬೇರನ ಕೂಡ ಇಲ್ಲಿರುವಂಥದ್ದು. ಇಲ್ಲಿಟ್ಟು ನೀವು ಪ್ರತಿದಿನ ಒಂದು ಪ್ರಾರ್ಥನೆಯನ್ನ, ಒಂದು 5 ನಿಮಿಷನೋ 10 ನಿಮಿಷನೋ ಪ್ರಾರ್ಥನೆ ಮಾಡಿ, ಮೆಡಿಟೇಷನ್ ಮಾಡಿ, ನಮ್ಮ ಜೀವನದಲ್ಲಿ ಬೇಕಾಗುವಂತಹ ಸಕಲ ಸಂಪತ್ತುಗಳನ್ನು ಪಡೆಯುವಂತಹ ಕೆಲಸ ಕಾರ್ಯಗಳು, ಅದರ ಮೂಲಕ ಹಣ ಧನ ಇದೆಲ್ಲ ಬರೋ ರೀತಿಯಲ್ಲಿ ನಮಗೆ ಕೃಪಾ ಕಟಾಕ್ಷ ಮಾಡಪ್ಪ ಅಂತ ಕೇಳ್ಕೊಂಡ್ರೆ ಖಂಡಿತವಲ್ಲೂ ಕೂಡ ಈ ಭಾಗದಿಂದ ಆ ಎನರ್ಜಿ ಆಕ್ಟಿವೇಟ್ ಆಗುತ್ತೆ. ಎನರ್ಜಿ ಆಕ್ಟಿವೇಟ್ ಆಯ್ತು ಅಂತಂದ್ರೆ ಆ ಎನರ್ಜಿ ನಮಗೆ ಸಿಗ್ತಾ ಹೋಗುತ್ತೆ. ವಾಸ್ತು ಅನ್ನೋದು ಪ್ಯೂರ್ಲಿ ಬೇಸ್ಡ್ ಆನ್ ಎನರ್ಜೀಸ್, ಯಾವುದೋ ಕಾಗದನ ಕತೆ, ಗೂಬಕನ ಕತೆ ಅಲ್ಲ, ಎಲ್ಲ ಎನರ್ಜಿಗಳ ಮೇಲೆ ವರ್ಕ್ ಆಗುತ್ತೆ. ಈ ಎನರ್ಜಿಗೆ ನೀವೇನ್ ಮಾಡಬೇಕು, ಪವರ್ ಅನ್ನ ಕೊಡ್ಬೇಕಾಗತ್ತೆ. ಓಕೆ, ಇದು ಒಂದು. ಎರಡನೇದು, ಒಬ್ರು ಕೇಳಿದರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ಮನೆ ಕನ್ಸ್ಟ್ರಕ್ಷನ್ ಕೆಲಸ ನಿಂತು ಹೋಗ್ಬಿಟ್ಟಿದೆ, ಇದಕ್ಕೆ ಏನ್ ಮಾಡ್ಲಿ ಅಂತ ಕೇಳ್ತಾ ಇದ್ದಾರೆ.
ಮತ್ತೆ ಮನೆ ಮುಂದುವರಿಸಬೇಕು. ಕಾರಣಾಂತರಗಳು ಬೇಕಾದಷ್ಟು ಇರ್ಬೋದು. ಈಗ ಬರುವಂಥದ್ದು ಒಂದು ಹಣ, ಎರಡನೇದು ಲೇಬರು, ಮೂರನೇದು ನಿಮ್ ಕಡೆಯಿಂದ ಸರಿ ಡಿಸಿಷನ್ಸ್ಗಳಾಗದೇ ಇರ್ಬೋದು, ಅಥವಾ ಗೌರ್ಮೆಂಟ್ ಏನೋ ತೊಂದರೆಗಳು ಬರ್ತಾ ಇರ್ಬೋದು, ಅಥವಾ ಅಕ್ಕಪಕ್ಕ ಮನೆಯಿಂದ ತೊಂದರೆಗಳು ಬರ್ತಾ ಇರ್ಬೋದು. ಸಾಧಾರಣ ವಾಸ್ತವ ನಾವೇನ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ಹಣದ ಕೊರತೆ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಸೌತ್ ಈಸ್ಟ್ ಈ ಭಾಗದಲ್ಲಿ ದಾಳಿಂಬೆ ಗಿಡವನ್ನ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಅವ್ರು ದಾಳಿಂಬೆ ಗಿಡ ಹಾಕೊಂಡು ಇಲ್ಲಿ ಸೈಟ್ ಅಲ್ಲೇನೆ ಹಾಕೊಂಡಿದ್ದಾರೆ. ಹಾಕೊಂಡು ಮಾಡಿ ದಾಳಿಂಬೆ ಗಿಡ ಬರ್ತಾ ಇದ್ದಂಗೆನೆ ಅವರಿಗೆ ಶುಕ್ರನ ಕೃಪಾ ಕಟಾಕ್ಷ ಆಗಿ, ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗಿ ಅವ್ರಿಗೆ ಹಣ ಬರಕ್ಕೆ ಶುರು ಆಗಿದೆ. ಎರಡನೇದು ಈ ನಾರ್ತ್ ವೆಸ್ಟ್ ಭಾಗದಲ್ಲಿ ಏನಿರ್ತಲ್ಲ, ಈ ಭಾಗದಲ್ಲಿ ಒಂದು ಆಂಜನೇಯನ ಯಂತ್ರವನ್ನ ಇಡೋದ್ರಿಂದ ಆ ಭಾಗದಲ್ಲಿ ನೋಡ್ಕೊಂಡು ಅದಕ್ಕೆ ಆದಂತ ಒಂದು ಸ್ಥಾನವನ್ನ ಕೊಟ್ಟು ಆ ಭಾಗದಲ್ಲಿ ಆಂಜನೇಯನ ಯಂತ್ರ ಅಂದ್ರೆ ವಾಯುಪುತ್ರ ಆಂಜನೇಯನ ಯಂತ್ರವನ್ನ ಇಡೋದ್ರಿಂದ ಏನಾಗುತ್ತೆ, ವೇಗ ಜಾಸ್ತಿ ಆಗುತ್ತೆ. ಸೊ ಬಿಲ್ಡಿಂಗಿಗೆ ವೇಗ ಜಾಸ್ತಿ ಆಗ್ಲಿ ಅನ್ನೋದಕ್ಕೋಸ್ಕರ ಇದನ್ನ ನೀವು ದಾಳಿಂಬೆ ಗಿಡ ಸೈಟ್ ಅಲ್ಲೇ ಮಾಡ್ಕೊಳ್ಳಿ. ಈ ಆಂಜನೇಯನ ಯಂತ್ರ ಏನಿರ್ತದೆ ನೀವು ಇರುವಂತಹ ಮನೆಯ ವಾಯುಮೂಲೆಯಲ್ಲಿ ಇಟ್ಕೊಳ್ಳಿ. ಮತ್ತೊಂದು ಏನ್ ಹೇಳ್ತೀನಿ ಅಂತಂದ್ರೆ, ಈ ಭಾಗದಲ್ಲಿ ತಿರುಪತಿ ವೆಂಕಟರಮಣ ಅಥವಾ ಅನಂತ ಶಯನ ಆ ಫೋಟೋವನ್ನ ಮನೆಯ ಪಶ್ಚಿಮ ಭಾಗದಲ್ಲಿ ಇಡಬೇಕು. ಪಶ್ಚಿಮ ಭಾಗದಲ್ಲಿ ಇಟ್ಟು ಅದ್ರ ಕೆಳಗಡೆ ನಿಮ್ಮ ಮನೆ ಪ್ಲಾನ್ ಏನಿದೆಯಲ್ಲ ಅದನ್ನ ಇಟ್ಟು ಅಲ್ಲೊಂದು ಹುಂಡಿಯನ್ನ ಇಡಿ, ಏನು ಕಾಸಾಗ್ತೀವಲ್ಲ, ಸೊ ಪಿಗಿ ಬ್ಯಾಂಕ್ ಅಂತ ಅದನ್ನ ಇಟ್ಟು ನಿಮ್ ಕೈಲಾಗೋಷ್ಟು ಕಾಸನ್ನು ಹಾಕಿ, ಈ ದುಡ್ಡು ಅಂದ್ರೆ ಇವಾಗ ₹1 ಹಾಕಿದ್ರೆ ಈ 1 ಲಕ್ಷ ಅನ್ನೋ ರೀತಿಯಲ್ಲಿ ಭಾವನೆ ಇರಬೇಕು. ಇಟ್ಕೊಂಡು ಆ ಭಾಗದಲ್ಲಿ ಇಟ್ಟು ಆ ಅನಂತ ಶಯನ ಅಥವಾ ತಿರುಪತಿ ವೆಂಕಟರಮಣ ಸ್ವಾಮಿಯನ್ನ ಬೇಡ್ಕೊಂಡು, ಆಂಜನೇಯನ ಬೇಡ್ಕೊಂಡು, ತಾಯಿ ಲಕ್ಷ್ಮಿಯನ್ನ ಬೇಡ್ಕೊಂಡು ಪ್ರತಿದಿನ ನೀವು ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಮಾಡಿದಾಗ ಏನಾಗುತ್ತಂದ್ರೆ, ಇವರು ಮನೆಯೇ ಕಟ್ಟಕ್ಕೆ ಬೇಕಾಗಿರುವಂತ ಜ್ಞಾನವನ್ನ ಕೊಡುವಂತ ಶಕ್ತಿಯನ್ನ ಕೊಡ್ತಾರೆ. ಇವರು ವೇಗವನ್ನ ಕೊಡ್ತಾರೆ. ಯಾರು? ಆಂಜನೇಯ. ಲಕ್ಷ್ಮಿ ಕಾಂಚನವನ್ನ ಕೊಡ್ತಾರೆ. ಇದಿಷ್ಟ ಆಗಬೇಕು. ಇದನ್ನ ನೀವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಕಡಿಮೆ ಅಂದ್ರೆ 21 ದಿನ ಪ್ರಾರ್ಥನೆ, ಇಲ್ಲ 48 ದಿನಗಳ ಒಂದು ಮಂಡಲವನ್ನ ನೀವು ಪರಿಪೂರ್ಣಗೊಳಿಸೋದಾಗಿ ಮನೆ ಕೆಲಸ ಶುರು ಆಗುತ್ತೆ. ಶುರು ಆಯ್ತದೆ ಅಂತ ಬಿಟ್ರೆ ಮತ್ತೆ ಆಫ್ ಆಗ್ಬಿಡುತ್ತದೆ. ಸೊ ಇದನ್ನ ಕಂಟಿನ್ಯೂ ಮಾಡ್ತಾನೆ ಇರಿ. ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.